ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಟು 2025. ದೇವರೆಲ್ಲರಿಗೂ ಖುಷಿಯಾಗಿರಲಿ, ಎಲ್ಲ ಕನಸು ನನಸಾಗಲಿ, ನನ್ನ ಪ್ರೀತಿಯ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ವ್ಲಾಗ್ ಮುಖಾಂತರ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಥಿಂಗ್ ಎನಿಥಿಂಗ್ ಇನ್ ದಿಸ್ ವಿಡಿಯೋ, ಬಟ್ ಜಸ್ಟ್ ಐ ವಿಲ್ ಟಾಕ್ ಟು ಯು. ಓಕೆ, ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಯಾರೆಲ್ಲ ಚೆನ್ನಾಗಿಲ್ಲ, ಚೆನ್ನಾಗಾಗಲಿ ಅಂತ ಕೂಡ ಕೇಳ್ಕೊತೀನಿ ದೇವರಲ್ಲಿ. ಆ್ಯಂಡ್ ಎಲ್ಲರೂ ನಗ್ನಗ್ತಾ ಇರಿ. ಈ ಹೊಸ ವರ್ಷ ಎಲ್ಲರ ಲೈಫಲ್ಲೂ ಬ್ರೈಟ್ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾರೆಲ್ಲ ತಮ್ಮ ಕನಸುಗಳು ಲಾಸ್ಟ್ ಇಯರಲ್ಲಿ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು ಅದಾಗಿಲ್ಲ, ಈ ಇಯರ್ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಆದಷ್ಟು ಎಫರ್ಟ್ ಹಾಕಿ ಅಂತ ಹೇಳ್ತಾ ನಾನು ನಿಮ್ಮೊಂದಿಗೆ ಇವತ್ತು ಸಿಂಪಲ್ ಟಾಕಿಂಗ್ ವ್ಲಾಗ್ ಮಾಡ್ತೀನಿ. ಓಕೆ, ಆ್ಯಂಡ್ ಇವತ್ತು ಏನಂದರೆ ನ್ಯೂ ಇಯರ್, ಟೆಂಪಲ್ಗೆ ಹೋಗಿ ಬಂದ್ವಿ, ಮನೆ ಕ್ಲೀನ್ ಮಾಡ್ಕೊಂಡ್ವಿ, ಸ್ವೀಟ್ ಮಾಡ್ಕೊತಿದ್ವಿ, ಅಷ್ಟೇನೇನು ನಥಿಂಗ್ ಚೇಂಜ್. ಅದೇ ಡೈಲಿ ಯೂಸ್ ವೈಸಲ್ಸ್ ಕ್ಲೀನಿಂಗು, ಫ್ಲೋರ್ ಕ್ಲೀನಿಂಗ್ ಇದೇ ಇರುತ್ತೆ ಲೈಫಲ್ಲಿ ಎಲ್ಲರ ಮನೆಯಲ್ಲೂ. ಸೊ ಹಾಗೆ ಅದು ಕೂಡ ಕಂಟಿನ್ಯೂ ಇರುತ್ತೆ. ಅದ್ರ ಮಧ್ಯೆ ನಮ್ಮ ಖುಷಿ ಏನಂದರೆ, ಐ ವಾಂಟ್, ನನಗೆ ಏನು ಬೇಕಂದರೆ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು, ನನ್ನ ಸಬ್ಸ್ಕ್ರೈಬ್ ಆಗಬೇಕು, ಚೆನ್ನಾಗಿ ನಾನು ಒಂದು ವ್ಲಾಗ್ ಇದೆ ನಂದು ಅಂತ ಬರಬೇಕು. ಈ ವರ್ಷದ ಲಾಸ್ಟ್ ಇಯರ್ ಡ್ರೀಮ್ ಆಗಿತ್ತು, ಬಟ್ ಅದು ಕಂಪ್ಲೀಟ್ ಆಗಿಲ್ಲ. ಬಟ್ ಈ ವರ್ಷ ಅದನ್ನ ನಾನು ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲ ಸಹಾಯ ಸಹಕಾರದಿಂದ ಈ ಒಂದು ನನ್ನ ಡ್ರೀಮ್ ನಿಮ್ಮ ಕೈಯಿಂದ ಆಗುತ್ತೆ ಅಂದರೆ ಪ್ಲೀಸ್ ಹೆಲ್ಪ್ ಮಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಹೊಸ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ನನಗೂ ಕೂಡ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಏನು ಇವತ್ತು ಅಂದರೆ ನಥಿಂಗ್ ಎನಿಥಿಂಗ್. ತುಂಬ ಹೊರಗಡೆ ಮಳೆ ಇದೆ, ನ್ಯೂ ಇಯರ್ ಆದ್ರೂ ಸ್ವಲ್ಪ ಹಾಗೆ ಚಳಿ ಮಳೆ ಎಲ್ಲ ಹಾಗೆ ಇದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಚಳಿ ಇದೆ ಅಂದಾಗ ಚಳಿ ಆಕ್ಸೆಪ್ಟ್ ಮಾಡ್ಕೋಬೇಕಂತ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಈ ಒಂದು ವ್ಲಾಗ್, ನಾಳೆ ಟ್ರಿಪ್ ಹೋಗ್ತೀವಿ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ನ್ಯೂ ಇಯರ್ ಡೇ ಎಲ್ಲ ಬ್ಯುಸಿ ಇದ್ದಾರೆ, ಹಾಗೆ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಆದರೆ ಎಲ್ಲಿ ಹೋಗ್ತೀನಿ ಅಂತ ವ್ಲಾಗಲ್ಲಿ ನಾನು ಹೇಳ್ತೇನೆ. ಓಕೆನಾ? ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಬೇಗ ಬೇಗ ಫಾಲೋ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಫಾಲೋ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ಇಟ್ಸ್ ಸ್ಮಾಲ್ ರಿಕ್ವೆಸ್ಟ್ ಫಾರ್ ಮೀ. ಓಕೆ, ಆ್ಯಂಡ್ ಎಲ್ಲರೂ ನನ್ನ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕೆ ನಿಮಗೆ ನಾನು ತುಂಬ ಹೃದಯದ ಥ್ಯಾಂಕ್ ಯು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಮನೆ ಎಲ್ಲ ಕ್ಲೀನಾಗಿದೆ, ಕುಕಿಂಗ್ ಕೂಡ ರೆಡಿ ಇದೆ. ಸೊ ಬೇರೆ ಎಲ್ಲ ಏನು ಕೆಲಸ ಇಲ್ಲ ಸದ್ಯಕ್ಕೆ, ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡಿದ್ದೀನಿ. ಪೂಜೆ ಕೂಡ ಮಾಡಿ ಹಾಕಿದೆ, ಟೆಂಪಲ್ ಕೂಡ ಹೋಗಿದ್ದಾಗಿದೆ, ಇನ್ನೇನು ವರ್ಕ್ ಇಲ್ಲ. ಸಿಂಪಲ್ಲಾಗಿ ಆಚೆ ಕಡೆ ಮಳೆ ಬರ್ತಿದೆಯೇನೋ ಗೊತ್ತಿಲ್ಲ, ಬಟ್ ನೀರು ತುಂಬಿದೆ ಅಂದ್ಕೊಳ್ತಿದ್ದೀನಿ. ಇವತ್ತು ಫ್ರೀ ಇದ್ದೀನಿ, ಇವತ್ತಿಂದ ಹೊಸ್ದಾಗೆಲ್ಲ ಸೆಟಪ್ ಮಾಡೋಕ್ಕೆ ಅಂತೇಳಿ ನನ್ನ ವಾರ್ಡ್ರೋಬ್ ಸೆಟ್ಟಿಂಗ್ ಕೂಡ ನೀಟಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಲಾಸ್ಟ್ ಟೈಮ್ ಮೆಸ್ಸಿ ಇತ್ತು, ಇವಾಗಲೂ ಲಾಸ್ಟ್ ಒನ್ 5 ಸೆಕೆಂಡಲ್ಲಿ ರಿಮೂವ್ ಮಾಡ್ತೀನಿ ಅಂತ ಇದಾಯಿತು. ಇದೆಲ್ಲ ನೀಟಾಗಿ ಸೇಮ್ ಹಾಗೇ ಇದೆ. ನೆಕ್ಸ್ಟು ನನ್ನ ಬ್ಯಾಗ್ಸ್, ಆ್ಯಕ್ಚುಲಿ ಇನ್ನೂ ತುಂಬ ಬ್ಯಾಗ್ಸ್ ಇದೆ, ಡ್ರೆಸ್ ಮ್ಯಾಚ್ಗೆ ಅಂತ ತೊಗೊಂಡಿದ್ದು. ಅಲ್ಲಿಂದ ಓಪನ್ ಆಗಿ ಇಲ್ಲ ಅಷ್ಟಿದೆ, ಇವೆಲ್ಲ ಸೆಟಪ್ ಮಾಡಿಲ್ಲ, ಇದನ್ನು ಜೋಡಿಸ್ಬೇಕು. ಸೊ ಹಳೇದು ಯಾವುದು ಮೆಸ್ಸಿ ಇರೋ ನನ್ನ ವಾರ್ಡ್ರೋಬ್ ಬೇಡ ಅಂತ ನಾನು ಗೆಸ್ ಮಾಡಿ, ಸೊ ಈ ಥರ ನಾನು ಆರ್ಗನೈಸ್ ಮಾಡಿದ್ದೀನಿ. ಬೇರೆ ನಥಿಂಗ್. ನಾನು ಗೋಲ್ಡ್ ಬಿಟ್ಟು ಬೇರೆ ಏನೂ ಹಾಕೋದೇ ಇಲ್ಲ. ಸೊ ಇದೊಂದು ಇಯರಿಂಗ್ಸ ನಾನು ಪರ್ಚೇಸ್ ಮಾಡಿದ್ದೆ ಯಾವಾಗಲೂ, ಮೊನ್ನೆ ಇವಾಗ ವಾರ್ಡ್ರೋಬ್ ಕ್ಲೀನ್ ಮಾಡುವಾಗ ಸಿಕ್ತು. ಸೊ ಹಾಕೋಣ, ಔಟ್ಸೈಡ್ ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೀನಲ್ಲ, ಅವತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೇಗಿದೆ ನನ್ನ ಬ್ಯಾಗ್ ಕಲೆಕ್ಷನ್ಸ್.
ಇದು ತೊಗೊಂಡು ಜಾಸ್ತಿ ಇಯರ್ಸ್ ಆಗಿದೆ. ಇದು ಕೂಡ ಇವೆಲ್ಲ ಫುಲ್ ಡ್ರೆಸ್ಸಸ್ ಮ್ಯಾಚಿಂಗು. ಆ್ಯಂಡ್ ಇದು ಕ್ಯಾಪ್ರೆಸ್ ಕೂಡ ಸೇಮ್ ಲೈಕ್ ದಟ್. ಎಸ್, ಇದು ಸೇಮ್ ಹಾಗೆ. ಆ್ಯಂಡ್ ನಾನು ಸಿಂಪಲ್ ಎಲ್ಲರೂ ಆಚೆ ಹೋಗುವಾಗ ಇದನ್ನು ತೊಗೊಂಡು ಹೋಗ್ತೀನಿ. ಮೀನ್ಸ್ ಒಂದು ಸ್ಮಾಲಾಗಿ ಇಟ್ಕೊಂಡು ಹೋಗ್ಬೇಕಲ್ಲ ಬ್ಯಾಗಲ್ಲಿ, ಆವಾಗ. ಇದು ಕೂಡ ಪ್ಯೂರ್ ಲೆದರ್. ಇದು ಏನೋ ಲೆದರ್ ಅಂತ ಹೇಳ್ತಾರೆ. ಪಾಂಡಿಚೇರಿಲಿ ತೊಗೊಂಡಿದ್ದು ನಾನಿದು ಈ ಬ್ಯಾಗು. ಆ್ಯಂಡ್ ಇದು ಕೂಡ ಮೈ ಫೇವ್ರೆಟ್ ಬ್ಯಾಗೇನೆ. ಆಲ್ಮೋಸ್ಟ್ ಬ್ರ್ಯಾಂಡೆಡೇ ಇದೆ. ಇನ್ನೂ 3 ಬ್ಯಾಗು ಮೇಲೆ ಇದೆ, ನಾನು ತೆಗಿಯೋಕ್ಕಾಗಿಲ್ಲ. ಸಾರಿ. ನೋಡಿ ಹೇಗೆ ನನ್ನ ಆರ್ಗನೈಸ್ ಮಾಡಿದ್ದೀನಿ. ನನ್ನ ಬ್ಲೌಸಸ್ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಅದೆಲ್ಲ ಆರ್ಗನೈಸ್ ಮಾಡಿದೆ. ಎಲ್ಲ ಎವ್ರಿ ಒನ್ ಆಯಿತು. ಇನ್ನೂ ಕ್ಲಾತ್ಸ್ ಇದೆ, ಬೇರೆ ಕಡೆ ಆರ್ಗನೈಸ್ ಮಾಡಿದ್ದೀನಿ ಆ ಕಡೆ ರೂಮಲ್ಲಿ. ಇದು ನನ್ನ ನ್ಯೂ ಇಯರ್ ಸೆಟಪ್. ಬಾರ್ಬಿ ಕೂಡ ನೋಡ್ತಾ ಇದ್ದಾಳೆ. ನನ್ನ ಫೇವ್ರೆಟ್ ಬಾರ್ಬಿ ಇದು, ನಮ್ಮ ಅತ್ತೆ ಮಗ ಕೊಡಿಸಿರೋದು. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ, ನಾನು ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷ ಇಲ್ಲ ಅಂತ ನಾನು ಮುಂಚೆನೇ ಹೇಳಿದೆ. ಸೊ ಹಾಗಾಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಎಲ್ರಿಗೂ ಟೇಕ್ ಕೇರ್, ಬಾಯ್.